ಬಳ್ಳಾರಿ ಪಾಲಿಟಿಕ್ಸ್ನಲ್ಲಿ ನಾಗೇಂದ್ರ ರಾಜೀನಾಮೆ ಕದನ ಶುರುವಾಗಿದೆ. ರಾಜೀನಾಮೆ ಯಾರಿಗೆ ಹಾಗಾದರೆ ರಾಜಕೀಯವಾಗಿ ಲಾಭ ಆಗುತ್ತೆ ಮತ್ತು ಯಾರಿಗೆ ನಷ್ಟ ಆಗುತ್ತೆ ನೋಡಿ. ಒಂದು ರಾಜೀನಾಮೆ ಬಳ್ಳಾರಿ ಪಾಲಿಟಿಕ್ಸ್ನಲ್ಲಿ ಹಲವು ಲೆಕ್ಕಾಚಾರಗಳು ಶುರುವಾಗಿದೆ. ಸಚಿವ ನಾಗೇಂದ್ರ ಸ್ಥಾನ ಖಾಲಿ ಆದರೆ ಹೊಸ ಅವಕಾಶ ಯಾರಿಗೆ ಕೊಡ್ತಾರೆ? ಆಲ್ರೆಡಿ ಕೆಲವೊಬ್ಬರು ಟವಲ್ ಹಾಕಿಬಿಟ್ಟಿದ್ದಾರೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅಂದ್ಕೊಂಡು. ಬಟ್ ಬಳ್ಳಾರಿ ರಾಜಕೀಯ ನಾವು ನೋಡೋದಾದರೆ ಅಲ್ಲಿ ಸಹಜವಾಗಿ BJP ಭದ್ರಕೋಟೆ ಇತ್ತು, ಆದರೆ ಛಿದ್ರ ಆಗಿಬಿಟ್ಟಿದೆ ಅದು. ಯಾಕೆಂದರೆ ನಾಗೇಂದ್ರ ಅವರ ಒಂದು ಸ್ವಲ್ಪ ಫೀವರ್, ಅದರಲ್ಲೂ ವಾಲ್ಮೀಕಿ ಸಮುದಾಯದ ಮೇಲೆ ಅವರು ಜಾಸ್ತಿ ಫೋಕಸ್ ಮಾಡಿದರು. ಅವರು ಆದ್ಯ ಸಮುದಾಯ ಮತ್ತು ಪ್ರಬಲವಾಗಿ ಗುಡಿಸ್ಕೊಂಡಿದ್ದಾರೆ. ರಾಜೀನಾಮೆ ಪ್ರಶ್ನೆಗಿಂತ ಮುಂದೆ ರಾಜಕೀಯವಾಗಿ ಏನೆಲ್ಲ ಬದಲಾವಣೆಗಳಾಗ್ಬೋದು ಅನ್ನುವಂಥ ಲೆಕ್ಕಾಚಾರ, ಮಾವಾಳಿಗೆನ ಲೆಕ್ಕಾಚಾರ ಒಂದೆಡೆ, BJP ಪಾದಯಾತ್ರೆ ಮತ್ತೊಂದು ಕಡೆ. ನಾಗೇಂದ್ರ ರಾಜೀನಾಮೆಯಿಂದ ಹೊಸ ರಾಜಕೀಯ ಆಟ ಶುರುವಾಗುತ್ತಾ ನೋಡಿ. ನಾಗೇಂದ್ರಗೆ ರಾಜಕೀಯ ಹಿನ್ನಡೆಯಾದರೆ ಲಾಭದ ಲೆಕ್ಕ ಯಾರಿಗೆ? ಬಳ್ಳಾರಿಯ ಹಲವು ನಾಯಕರಿಗೆ ಬದಲಾಗುತ್ತಾ ರಾಜಕೀಯ ಭವಿಷ್ಯ. ರಾಜೀನಾಮೆ ಕೊಟ್ಟರೆ ಬಳ್ಳಾರಿ ಪಾಲಿಟಿಕ್ಸ್ನಲ್ಲಿ ಹೊಸ ಅಧ್ಯಾಯಗಳು ಶುರುವಾಗುತ್ತೆ. ಮತ್ತೆ ಹೊಸದಾಗಿ ಚಾಪ್ಟರ್ಗಳು ಓಪನ್ ಆಗಬೇಕು. ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ಅದು ನಾಗೇಂದ್ರ ಅವರು ಹಿನ್ನಡೆ ಆಗ್ಬೋದು, ಸೆಟ್ಬ್ಯಾಕ್ ಆಗ್ಬೋದು, ಅದು BJPಗೆ ಪ್ಲಸ್ ಆಗ್ಬೋದು. ಈಗ ಅವರು ರಾಯಚೂರಿನಿಂದ ಪಾದಯಾತ್ರೆ ಶುರು ಮಾಡ್ತಾರೆ ನೋಡಿ. ರಾಮುಲು ಮತ್ತು ನಾಗೇಂದ್ರ ಅವರು ಅಯ್ಯಾಮ, ಅದರಲ್ಲೂ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಅವರು ಹಾಕ್ಕೊಂಡಿದ್ದರು. ಈ ಹಿಂದೆ ಒಟ್ಟಿಗೆ ಇದ್ದಂಥವರು, ಪರಿಸ್ಥಿತಿಗಳು ಬದಲಾಯಿತು ಮತ್ತು ಬೇರೆ ಬೇರೆ ಪಾರ್ಟಿಲಿ ಕೂಡ ಅವರು ಗುರುಸ್ಕೊಂಡ್ರು. ಬಟ್ ಇಬ್ಬರು ಕೂಡ ಪ್ರಭಾವಿ ನಾಯಕರೇ ವಾಲ್ಮೀಕಿ ಸಮುದಾಯದಲ್ಲಿ. ಬಟ್ ನಾಗೇಂದ್ರ ಅಂತ ಬಂದಾಗ ಅವರು ಸೈಲೆಂಟಾಗಿಯೇ ಗೇಮ್ ಚೇಂಜರ್ ಆಗಿ ಗುರುಸ್ಕೊಂಡಿದ್ದಾರೆ. ರಾಮುಲು ಅವರನ್ನು ಸೋಲಿಸಿದ್ರು ಅವರು. ತಮ್ಮದೇ ಆದಂಥ ಒಂದು ಹಿಡಿತವನ್ನು ನಾಗೇಂದ್ರ ಈಗ ಸದ್ಯಕ್ಕೆ ಬಳ್ಳಾರಿ ಮೇಲೆ ಹೊಂದಿದ್ದಾರೆ ಮತ್ತು ಹಿಡಿತವನ್ನು ಹೊಂದಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟರೆ ಅನ್ನಪೂರ್ಣ ಅವ್ರು ಕೊಡ್ತಾರಾ, ಅಲ್ಲೇನಾದರೂ ಕಂಪ್ಲಿ ಗಣೇಶ್ ಕೊಡ್ತಾರಾ ವಾಲ್ಮೀಕಿ ಕೋಟಾದಡಿ ಅನ್ನುವಂಥ ಕುತೂಹಲ ಇದೆ.